ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಸತೀಶ್ ಅಂಗಡಿ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ಅದು ಯಾವ ವಿಡಿಯೋಗಳಪ್ಪ ಅಂತ ಹೇಳಿದ್ರೆ, ಈ ಮೈಕ್ರೋ ಫೈನಾನ್ಸನ್ನು ಸ್ಟಾಪ್ ಮಾಡಿ ಮತ್ತು ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳನ್ನ ಸ್ಟಾಪ್ ಮಾಡಿ ಅಂತೇಳಿ ಸಾಕಷ್ಟು ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ಈ ಆನ್ಲೈನ್ ಗೇಮ್ಗಳು ಮತ್ತು ಮೈಕ್ರೋ ಫೈನಾನ್ಸಿಂದ, ಈ ಆನ್ಲೈನ್ ಗೇಮಿಂದ ಸಾಕಷ್ಟು ಜನ ಸಾಲ ಮಾಡಿ ಎಷ್ಟೋ ಜನ ಮನೆ ಮಠ ಕಳ್ಕೊಂಡು, ಎಷ್ಟೋ ಜನ ಸೂಸೈಡ್ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತು ಈ ಮೈಕ್ರೋ ಫೈನಾನ್ಸಿಂದ ಅತಿಯಾದ ಬಡ್ಡಿಯಿಂದ ಮತ್ತು ಅವರು ರಿಕವರಿ ಮಾಡ್ಲಿಕ್ಕೆ ಬಂದಾಗ ಅವ್ರು ನಡ್ಕೊಳ್ತಿರೋ ರೀತಿ, ಇದೆಲ್ಲವೂ ನೋಡಿ ಮಧ್ಯಮ ವರ್ಗದವರು ಸಾಕಷ್ಟು ಬೇಸತ್ತು ಹೋಗಿದ್ದಾರೆ. ಇಲ್ಲಿ ಸರ್ಕಾರಗಳು ನೋಡ್ತಾ ಇದ್ದಾವೆ, ಆದರೆ ಅದನ್ನು ಪ್ರಮೋಷನ್ ಮಾಡಲಿಕ್ಕೆ ಇನ್ನೊಂದಿಷ್ಟು ಜನ ಸೆಲೆಬ್ರಿಟಿಗಳು ಕೂಡ ಇಲ್ಲಿ ಕೈ ಜೋಡಿಸಿದ್ದಾರೆ. ಈ ಮಧ್ಯಮ ವರ್ಗ ಹಾಳು ಮಾಡಲಿಕ್ಕೆ ಇಲ್ಲಿ ಸೆಲೆಬ್ರಿಟಿಗಳು ಕೂಡ ಕೈ ಜೋಡಿಸಿದ್ದಾರೆ. ಇಂಥ ವಿಡಿಯೋಗಳನ್ನ ಸಾಕಷ್ಟು ಶೇರ್ ಮಾಡಬೇಕು ಮತ್ತು ಇಂಥರ ವಿಡಿಯೋಗಳನ್ನ ಮಾಡೋರಿಗೂ ಕೂಡ ಸಪೋರ್ಟ್ ಕೂಡ ಮಾಡಬೇಕು. ಸರ್ಕಾರಕ್ಕೆ ಸಾಕಷ್ಟು ಜನ ಸಾಮಾಜಿಕ ಕಾರ್ಯಕರ್ತರು ಇದನ್ನು ಪತ್ರ ಮೂಲಕ ಬರೆದಿರ್ತಾರೆ. ಆದರೆ ಸರ್ಕಾರ ಅದನ್ನು ನೋಡಿಕೊಂಡು ಇನ್ನೂ ಒಂದಿಷ್ಟು, ಯಾಕಂದರೆ ಅವ್ರಿಗೆ ಸರ್ಕಾರಕ್ಕೆ ಒಂದಿಷ್ಟು ಹಣ ಹೋಗಿರುತ್ತೆ, ಹಾಗಾಗಿ ಇದನ್ನು ಆಡಲಿ ಅಂತಲೇ ನೋಡ್ತಾ ಇರ್ತಾರೆ. ಮತ್ತು ಈ ಮೈಕ್ರೋ ಫೈನಾನ್ಸ್ ಅವ್ರದ್ದು ಇವರೆಲ್ಲ ಅವ್ರಿಗೆ ಸರ್ಕಾರಕ್ಕೆ ಇಂತಿಷ್ಟಂತ ಅಮೌಂಟನ್ನು ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಅದರಿಂದ ಟ್ಯಾಕ್ಸ್ಗಳು ಬರುತ್ತೆ. ಟ್ಯಾಕ್ಸ್ ಅಂತ ಬಂದರೆ ಸಾಕು ಅನ್ನೋ ಲೆಕ್ಕಾಚಾರಕ್ಕೆ ಇವರು ಸರ್ಕಾರಗಳು ಅದ್ರ ಬಗ್ಗೆ ಕ್ರಮ ತಗೊಳ್ಳಲ್ಲ. ದಯವಿಟ್ಟು ಈ ಥರ ವಿಡಿಯೋಗಳನ್ನಾದರೂ ನೋಡಿ, ಸರ್ಕಾರ ಕೊನೆಯಲ್ಲಿ ಇಷ್ಟೊಂದು ಜನ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕಾದ್ರೂ ಒಂದು ಕ್ರಮ ತಗೋಬೇಕು ಅಂತೇಳಿ ಈ ವಿಡಿಯೋ ಶೇರ್ ಮಾಡಿ ಅಂತೇಳಿ ನಾನು ಬೇಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.